ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಇವಾಗ ಬೇಸಿಗೆಯಲ್ಲಿ ಏನು ತಿನ್ನಬೇಕು ಅನಿಸುತ್ತೆ, ತಣ್ಣಗೇನಾದ್ರು ಕುಡಿಬೇಕು ಅಥವಾ ತಿನ್ನಬೇಕು ಅನಿಸುತ್ತೆ. ಅದಕ್ಕೆ ನಾನು ಮನೆಯಲ್ಲೇ ಹೇಗೆ ಕುಲ್ಫಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದು ಮಟ್ಕಾ ಕುಲ್ಫಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದನ್ನು ತುಂಬ ಸಿಂಪಲ್ಲಾಗಿ ನಾನು ಹೇಗೆ ಮಾಡ್ತೀನಿ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಹಾಗಿದ್ರೆ ಫಸ್ಟಿಗೆ ಇದಕ್ಕೆ ಏನೇನು ಬೇಕು ಅಂತ ನೋಡ್ಬಿಡೋಣಂತೆ. ಇದಕ್ಕೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಒಂದು 7-8 ಗೋಡಂಬಿ, 4-5 ಪಿಸ್ತಾ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಇಷ್ಟಾದರೆ ಸಾಕು ಇದಕ್ಕೆ ಡ್ರೈ ಫ್ರೂಟ್ಸು. ನೆಕ್ಸ್ಟ್ ಇದಕ್ಕೆ 3/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಾನು. ಒಂದೇ ಒಂದು ಏಲಕ್ಕಿ ಕೂಡ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಬೇಡ. ಇವಾಗ ಒಂದು ಜಾರ್ ತೊಗೊಂಬಿಟ್ಟು ಇದಕ್ಕೆ ಸಕ್ಕರೆ 3/4 ಕಪ್ಪಷ್ಟು, ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬಿಡೋಣಂತೆ. ತುಂಬ ನಯಸ್ಸಾಗಿ ಬೇಡ, ಸ್ವಲ್ಪ ತರಿಯಾಗಿದ್ದರೆ ಕುಲ್ಫಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ತರಿಯಾಗಿದ್ದರೆ ಸಾಕು. ಇವಾಗ ಇದು ರೆಡಿಯಾಗಿದೆ. ಇವಾಗ 200 ml ಅಷ್ಟು ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ ನಾನು. ನೀವು ಯಾವ ಬ್ರ್ಯಾಂಡಿದ್ದು ಕ್ರೀಮ್ ಬೇಕಾದರೂ ಯೂಸ್ ಮಾಡ್ಬೋದು. ಇವಾಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಕ್ರೀಮನ್ನೆಲ್ಲ ಹಾಕ್ಕೊಂಬಿಡೋಣಂತೆ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಇದನ್ನು ಹಾಗೆ ಕೂಡ ಬೀಟ್ ಮಾಡ್ಕೊಳ್ಬೋದು, ಆದರೆ ಕೆಳಗಡೆ ಒಂದು ಬೌಲಲ್ಲಿ ಐಸ್ ಹಾಕ್ಕೊಂಡು ಇಟ್ಕೊಂಡು ಬೀಟ್ ಮಾಡಿ ತಿಕ್ನೆಸ್ಸು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಒಂದು ಬೌಲಲ್ಲಿ ಐಸ್ ಹಾಕಿಟ್ಬಿಟ್ಟು ಇದಕ್ಕೆ ಬೀಟ್ ಮಾಡ್ತಾಯಿದ್ದೀನಿ. ನೀವು ಎಲೆಕ್ಟ್ರಾನಿಕ್ ಬೀಟರ್ ಕೂಡ ಮಾಡ್ಬೋದು ಇದನ್ನು. ಅದರೊಳಗಡೆ ಸ್ವಲ್ಪ ಬೇಗ ಆಗುತ್ತೆ, ಇದರೊಳಗಡೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇವಾಗ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ನಾನು. ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ನಾವು ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಬೀಟ್ ಮಾಡ್ಕೊಳ್ಬೇಕು, ಎಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ. ಇವಾಗ ಫುಲ್ ಪೌಡರ್ನ ಹಾಕ್ಕೊಂಬಿಡೋಣಂತೆ. ಹಾಕ್ಕೊಂಡು ಮತ್ತೆ ಇನ್ನೊಂದು ಸತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ರೀತಿ ಬೀಟ್ ಮಾಡ್ಕೊಂಬಿಡೋಣಂತೆ. ಎಲ್ಲ ಹೊಂದ್ಕೊಳ್ಬೇಕು, ಅದು ಕ್ರೀಮ್ ರೀತಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಇವಾಗ ಚೆನ್ನಾಗಿ ಬೀಟಾಗಿದೆ, ಐಸ್ ಕ್ರೀಮ್ ಬೇಸು ರೆಡಿಯಾಗಿದೆ. ಇವಾಗ ಚಿಕ್ಕದಾಗಿರೋ ಮಡಿಕೆಗಳನ್ನ ತೊಗೊಂಡಿದ್ದೀನಿ ನಾನು. ಇದಕ್ಕೆ ನಾವು ಮಾಡಿರೋ ಐಸ್ ಕ್ರೀಮ್ ಬೇಸ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಇದ್ರ ಮೇಲ್ಗಡೆ ಗಾರ್ನಿಷಿಂಗ್ಗೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಿನಿಮಮ್ಮು 8 ಗಂಟೆಗಳ ಕಾಲ ಫ್ರೀಝರಲ್ಲಿ ಇಡಬೇಕಾಗತ್ತೆ ಸೆಟ್ ಆಗೋದಕ್ಕೆ. ನಿಮಗೆ ಈ ಥರ ಸಣ್ಣ ಸಣ್ಣ ಮಡಿಕೆ ಇಲ್ಲ ಅಂದರೆ ಒಂದು ಬೌಲ್ ತೊಗೊಂಡು ಕೂಡ ಇದಕ್ಕೆ ಹಾಕ್ಕೊಳ್ಬೋದು. ಸೇಮ್ ಇದೇ ಥರನೇ ಬರುತ್ತೆ. ಮೇಲ್ಗಡೆ ಗಾರ್ನಿಷಿಂಗ್ ಮಾಡಿಕೊಂಡ್ರೆ ಆಯಿತು. ಇವಾಗ 8 ಗಂಟೆಗಳ ಕಾಲ ನಾನು ಎತ್ತಿಟ್ಟಿದ್ದೆ ಫ್ರೀಝರಲ್ಲಿ. ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅಥವಾ ಸಂಜೆ ಮಾಡಿ ರಾತ್ರಿ ಇಡೀ ನೀವು ಇದನ್ನು ಸೆಟ್ ಆಗೋದಕ್ಕೆ ಬಿಟ್ಬಿಡಬಹುದು. ನೋಡಿ, ಚೆನ್ನಾಗಿ ಸೆಟ್ ಆಗಿದೆ ಅಲ್ವಾ. ತುಂಬಾ ಈಸಿಯಾಗೂ ಮೆಥಡಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ನಾನು ಬೌಲಲ್ಲಿ ಹಾಕಿದ್ದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಅದನ್ನು ಕೂಡ ಚೆನ್ನಾಗಿ ಸೆಟ್ ಆಗಿದೆ. ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡಿರೋ ರುಚಿನೇ ಚೆಂದ ಅಲ್ವಾ. ಹಾಗೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಬೌಲು ಅಥವಾ ಮಡಿಕೆ ಎರಡೂ ಇಲ್ಲಾಂದರೆ ಪೇಪರ್ ಕಪ್ಪಲ್ಲಿ ಕೂಡ ಮಾಡಿ ಇಡಬಹುದು. ನೋಡಿ, ನಾನು ತೆಗೆದು ತೋರಿಸ್ತಾ ಇದ್ದೀನಿ ಒಂದು ಸ್ಪೂನಲ್ಲಿ. ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಲ್ವಾ. ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ರುಚಿನೇ ಬೇರೆ ಮತ್ತು ಹೈಜೆನಿಕ್ ಕೂಡ ಆಗಿರುತ್ತೆ. ನೋಡಿದ್ರಲ್ಲ, ಸಿಂಪಲ್ಲಾಗಿ ಮಟ್ಕಾ ಕುಲ್ಫಿ ರೆಸಿಪಿನ ಹೇಗೆ ಮಾಡೋದು ಅಂದ್ಬಿಟ್ಟು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.